ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಾ ಇರೋಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ ಬಿ ಎಡ್ನ ಒಂದು ಸೆಲೆಕ್ಷನ್ ಲಿಸ್ಟ್ ಅಂದರೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟವಾಗಿತ್ತು ಸ್ನೇಹಿತರೆ. ಅದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ನಂತರ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಒಂದಿಷ್ಟು ಗೊಂದಲವನ್ನು ಏರ್ಪಾಡಾಗಿದೆ ಸ್ನೇಹಿತರೆ. ಹಾಗೂ ಆಯ್ಕೆ ಆಗದಿರುವಂಥ ಅಭ್ಯರ್ಥಿಗಳಿಗೆ ಒಂದಿಷ್ಟು ಗೊಂದಲಗಳಿದ್ದಾವೆ. ಹಾಗೂ ಸೆಕೆಂಡ್ ರೌಂಡ್ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟವಾಗುತ್ತೆ ಅನ್ನುವಂಥ ಒಂದು ಮಾಹಿತಿ ಇಲ್ಲಿ ದೊರೆಯುತ್ತೆ ಸ್ನೇಹಿತರೆ. ನಂತರ ನೀವು ಒಂದು ಸ್ಟಾರ್ ಮಾರ್ಕ್ ಹೊಂದಿರುವಂಥ ಅಭ್ಯರ್ಥಿಗಳು ಮುಂದೆ ಏನು ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ನಾವು ಇವತ್ತು ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ ಸ್ನೇಹಿತರೆ. ಮುಂದೆ ಬರುವಂಥ ಇದೇ ರೀತಿಯ ಉಪಯುಕ್ತ ಮಾಹಿತಿಗಳು ನಿಮಗೆ ದೊರೀತಾ ಇರ್ತವೆ. ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ. ಸ್ನೇಹಿತರೆ, ನೀವು ನೋಡ್ಬೋದು 6ನೇ ತಾರೀಕು ಡಿಸೆಂಬರು ಒಂದು ಬಿ ಎಡ್ನ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಒಂದು ಪ್ರಕಟವಾಗಿದೆ ಸ್ನೇಹಿತರೆ. ಹಾಗೂ ಅದು ಒಂದು ಪ್ರವೇಶಾತಿಯನ್ನು ಪಡೆಯುವ ಒಂದು ಅಧಿಸೂಚನೆಯನ್ನು ಅಂದರೆ ಒಂದು ಸೂಚನೆಯನ್ನು ಸರ್ಕಾರವು ಹೊರಡಿಸಿದೆ. ಅದ್ರ ಬಗ್ಗೆ ಒಂಚೂರು ನೋಡ್ಕೊಂಬಿಡೋಣ ಸ್ನೇಹಿತರೆ. ಮೊದಲಾಗಿ ಬನ್ನಿ ಹಾಗಾದರೆ ನೋಡ್ಕೊಳ್ಳೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು 6ನೇ ತಾರೀಕು ಸ್ನೇಹಿತರೆ, ಇದು ಅಧಿಸೂಚನೆ ಅಂದರೆ ಅಭ್ಯರ್ಥಿಗಳಿಗೆ ಒಂದು ಸೂಚನೆಯನ್ನು ಪ್ರಕಟಗೊಳಿಸಿದ್ದಾರೆ ಸ್ನೇಹಿತರೆ. ಯಾರಿಗೆಲ್ಲ ಒಂದು ಸರ್ಕಾರಿ ಸೀಟಿನ ಅಡಿಯಲ್ಲಿ ಆ ಸೆಲೆಕ್ಷನ್ ಲಿಸ್ಟಲ್ಲಿ ತಮ್ಮ ಹೆಸರನ್ನು ಕಾಣ ಸಿಗುತ್ತೆ ಸ್ನೇಹಿತರೆ, ಅವರು ಹಾಗೂ ಕಾಲೇಜಿನ ಹೆಸರು ಕಾಣಸಿಗುತ್ತಲ್ವ, ಅವರು ಒಂದು 6ನೇ ತಾರೀಕಂದು ಇದು ಪ್ರಕಟವಾಗಿದೆ. ಅವರು 7/12/2024 ಹಾಗೂ 10/12/2024 ಒಳಗೆ ಸ್ನೇಹಿತರೆ ಒಂದು ಆನ್ಲೈನಲ್ಲಿ ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಒಂದು ಏನು ನೀವು ಫೀ ಇರುತ್ತಲ್ಲ ಸ್ನೇಹಿತರೆ, ಅದು ಆ ಸೆಲೆಕ್ಷನ್ ಲಿಸ್ಟಲ್ಲಿ ಕೊಟ್ಟಿದ್ದಾರೆ. ಅವರು ಆ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ನಂತರ ನೀವು SBI ಬ್ಯಾಂಕಿನಲ್ಲಿ ಆ ಚಲನ್ನ ಎಷ್ಟು ಫೀ ಬಂದಿರುತ್ತೋ ಅದನ್ನು ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪೇ ಮಾಡಿ ಆ ಚಲನ್ನ ಒಂದು ಪ್ರತಿಯನ್ನು ನಿಮ್ಮ ನೋಡಲ್ ಕೇಂದ್ರಕ್ಕೆ ಹೋಗಿ ತಲುಪಿಸ್ಬೇಕಾಗುತ್ತೆ ಸ್ನೇಹಿತರೆ. ತಲುಪಿಸಿ ನೆಕ್ಸ್ಟ್ ನೀವು ಒಂದು 13ನೇ ತಾರೀಕಿನ ಒಳಗಾಗಿ ಒಂದು ನಿಮ್ಮ ಯಾವ ಕಾಲೇಜ್ ಸಿಕ್ಕಿದೆಯೋ ಅಲ್ಲಿ ಹೋಗಿ ಅಡ್ಮಿಷನ್ನ ಪಡಿಬೇಕಾಗಿತ್ತು ಸ್ನೇಹಿತರೆ. 13ನೇ ತಾರೀಕಿನ ಒಳಗಾಗಿ ನೀವು ಅಡ್ಮಿಷನ್ನ ಪಡಿಲಿಲ್ಲ ಅಂತಂದರೆ ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಿರುವಂಥ ಒಂದು ಆಯ್ಕೆ ಒಂದು ರದ್ದಾಗುತ್ತೆ ಸ್ನೇಹಿತರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೀವು ಯಾವ ರೀತಿ ಒಂದು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದರೆ ಸ್ನೇಹಿತರೆ, ಇಲ್ಲಿ ಕಾಣಸಿಗುವಂಥ ಒಂದು ಸ್ಕೂಲ್ ಎಜುಕೇಷನ್ ಕರ್ನಾಟಕ government.in ಅನ್ನೋ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಚಲನನ್ನು ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಸೆಕೆಂಡ್ ಲಿಸ್ಟ್ ಒಂದು ಸೆಲೆಕ್ಷನ್ ಯಾವಾಗ ಹಾಗೂ ಒಂದು ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳಿಗೆ ಏನಪ್ಪ ಒಂದು ಸೂಚನೆ ನೀಡೋದಂತಂದರೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಕೆಳಗಡೆ ಇಲ್ಲಿ ಒಂದು ರಿಸರ್ವೇಷನ್ ಕ್ಯಾಟಗರಿ ಕೊಟ್ಟಿದ್ದಾರೆ ಹಾಗೂ ಒಂದು ಡಿಗ್ರಿಯ ಪರ್ಸೆಂಟೇಜ್, ಆಮೇಲೆ ಇಲ್ಲಿ ಒಂದು ಯಾವ ಇನ್ಸ್ಟಿಟ್ಯೂಟ್ ಅಂದರೆ ಯಾವ ಒಂದು ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ ಸ್ನೇಹಿತರೆ, ಹಾಗೂ ಒಂದು ಫೀ ಸ್ಟ್ರಕ್ಚರ್ನ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಒಂದು ಫೀ ಸ್ಟ್ರಕ್ಚರು ಹಾಗೂ ಕೆಳಗಡೆ ಹಾಗೆ ಬಂದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಅಭ್ಯರ್ಥಿಯ ಒಂದು ಇನ್ಸ್ಟಿಟ್ಯೂಟ್ ಅಂದರೆ ಕಾಲೇಜು ಸ್ಟಾರ್ ಮಾರ್ಕ್ ಬಂದಿದೆ ಸ್ನೇಹಿತರೆ, ಅಂದರೆ ಸ್ಟಾರ್ ಮಾರ್ಕ್ ಬಂದಿದೆ. ನಂತರ ಒಂದು ಫೀನು ಯಾವುದೇ ಕಾಣಸಿಗೋದಿಲ್ಲ ಸ್ನೇಹಿತರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನೀವು ಒಂದು ಸಾಕಷ್ಟು ಅಂದರೆ ಆಪ್ಷನ್ ಎಂಟ್ರಿ ಮಾಡುವಾಗ ಫಸ್ಟ್ ರೌಂಡಲ್ಲಿ ನೀವು ಒಂದು ಸಾಕಷ್ಟು ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಂಡಿರೋದಿಲ್ಲ ಸ್ನೇಹಿತರೆ. ಅಂದರೆ ನಿಮ್ಮ ಕ್ಯಾಟಗರಿಗೆ ಹೊಂದುವಂಥ ಒಂದಿಷ್ಟು ಕಾಲೇಜ್ಗಳನ್ನು ನೀವು ತುಂಬ ಅಂಕೆಯ ಒಂದು ಕಾಲೇಜ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಸಾಕಷ್ಟು ಕಾಂಪಿಟೇಷನ್ ಇರೋದರಿಂದ ನೀವು ಆಯ್ಕೆ ಮಾಡ್ಕೊಂಡಿರುವಂಥ ಕಾಲೇಜ್ಗಳಲ್ಲಿ ನಿಮ್ಮಕ್ಕಿಂತ ಹೆಚ್ಚಿನ ಒಂದು ಪರ್ಸೆಂಟೇಜ್ನ ಅಭ್ಯರ್ಥಿಗಳು ಇರೋದರಿಂದ ನಿಮಗೆ ಅಲ್ಲಿ ಒಂದು ಸೀಟ್ನ ಲಭ್ಯತೆ ದೊರೆಯೋದಿಲ್ಲ ಸ್ನೇಹಿತರೆ. ಅದಕ್ಕೆ ಏನಪ್ಪ ಅಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಆಗಿರುತ್ತೆ ಸ್ನೇಹಿತರೆ. ಸೆಕೆಂಡ್ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಮಾಡುವಾಗ ಒಂದು ನಿಮ್ಮ ಕ್ಯಾಟಗರಿಗೆ ಹೊಂದುವಂಥ ಸಾಕಷ್ಟು ಕಾಲೇಜ್ಗಳಲ್ಲಿ ನೀವು ಒಂದು ಆಪ್ಷನ್ ಎಂಟ್ರಿನ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಒಂದು ಕಾಲೇಜ್ ಮಿಸ್ ಆದರೂ ಕೂಡ ಮತ್ತೊಂದು ಕಾಲೇಜಿನಲ್ಲಿ ನಿಮಗೆ ಒಂದು ಸೀಟ್ನ ಲಭ್ಯತೆ ದೊರೆಯುತ್ತೆ ಸ್ನೇಹಿತರೆ. ದಯವಿಟ್ಟು ಈ ಒಂದು ಟ್ರಿಕ್ನ ನೀವು ಬಳಸ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಸ್ನೇಹಿತರೆ ನಿಮಗೆ ಸೀಟ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಾವು ಹೇಳುವಂಥ ಒಂದು ಟ್ರಿಕ್ನ ಬಳಸ್ಕೊಡಿ. ಇನ್ನು ಸೆಕೆಂಡ್ ಲಿಸ್ಟ್ ಒಂದು ಸೆಲೆಕ್ಷನ್ನ ಯಾವಾಗ ಬಿಡ್ತಾರೆ, ಯಾವಾಗ ಪ್ರಕಟಗೊಳಿಸ್ತಾರೆ ಅಂತಂದರೆ ಸ್ನೇಹಿತರೆ, ಈಗ ನೀವು ನೋಡ್ಬೋದು ಫಸ್ಟ್ ರೌಂಡ್ ಒಂದು ಸೆಲೆಕ್ಷನ್ ಲಿಸ್ಟ್ ಪ್ರಕಟವಾದ ನಂತರ ಒಂದು 13ನೇ ತಾರೀಕಿನ ಒಳಗಡೆ ನೀವು ಅಡ್ಮಿಷನ್ ಮಾಡ್ಕೋಬೇಕು ಅಂತ ಒಂದು ಸೂಚನೆಯಲ್ಲಿ ಅವರು ಹೊರಡಿಸಿರ್ತಾರೆ. ನಂತರ ಏನಿದೆಯಪ್ಪ, ಒಂದು 15 ಅಥವಾ 16ನೇ ತಾರೀಕಿನ ಆಸುಪಾಸಿನಲ್ಲಿ ಒಂದು ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ನ ಬಿಡ್ಬೋದು ಅನ್ನೋ ಒಂದು ಮುನ್ಸೂಚನೆ ಕಾಣ್ತಾ ಇದೆ ಸ್ನೇಹಿತರೆ. ಅದಕ್ಕೆ ನಿಮಗೆ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಾಗ ಒಂದು ಅಪ್ಡೇಟ್ ದೊರಿಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ನಾವು ಮುಂದೆ ಮಾಡುವಂಥ ಒಂದು ವಿಡಿಯೋ ನಿಮಗೆ ತಕ್ಷಣ ದೊರೆಯುತ್ತೆ ಸ್ನೇಹಿತರೆ. ದಯವಿಟ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ಗಳನ್ನ ಮಾಡಿ ಸ್ನೇಹಿತರೆ. ದಯವಿಟ್ಟು ನಾವು ಹೇಳಿರುವಂಥ ಒಂದಿಷ್ಟು ಟ್ರಿಕ್ಗಳನ್ನ ನೀವು ಫಾಲೋ ಮಾಡಿ ನೀವು ಒಂದು ಸರ್ಕಾರಿ ಸೀಟ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಸಿಗೋಣ.